ಬಾಕ್ಸಿಗೆ ಹಾಕಿ ಕಳಿಸುವಾಗ ಏನು ಕಳಿಸ್ಬೇಕು ಇಷ್ಟ ಆಗಿಲ್ಲ ಅನ್ನೋದೊಂದು, ಇನ್ನೊಂದು ಹಸಿವಾಗಿಲ್ಲ ಅನ್ನೋದು ಒಂದು ಕಾರಣ ಇರುತ್ತೆ ಮಕ್ಕಳು ತಿನ್ನದೇ ಇರೋದಕ್ಕೆ. ಅವರಲ್ಲಿ 2-3 ಅಂಶಗಳು ಬರುತ್ತೆ. ಎಲ್ಲಾ ದಿನ ಆಗದೆ ಇರ್ಬೋದು, ಒಂದೊಂದು ದಿನ ಅವ್ರಿಗೆ ಏನು ಇಷ್ಟ ಆಗುತ್ತೋ ಕೊಟ್ಟು ಕಳಿಸಿ. ದಿನಾ ವೆರೈಟಿ ಮಾಡಕ್ ಸಾಧ್ಯ ಆಗದೆ ಇರ್ಬೋದು, ವಾರದಲ್ಲಿ 2 ದಿನ ಏನೋ ಒಂದು ವೆರೈಟಿ ಮಾಡ್ಕೊಡಿ. ಹೊಟ್ಟೆ ತುಂಬಾ ಬ್ರೇಕ್ಫಾಸ್ಟ್ ಮಾಡಿಯೇ ಕಳಿಸಿ ಮಕ್ಕಳಿಗೆ. ದೋಸೆ ಇಡ್ಲಿ ಎಲ್ಲ ಏನಾಗ್ಬಿಡತ್ತೆ, ನೀವು ಮೇಕ್ ಇಟ್ ಅಟ್ರಾಕ್ಟಿವ್. ಸಾಧ್ಯ ಇದೆ. ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಸೀರೀಸ್ನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್, ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ತಿಂಡಿ ಮುಗ್ದಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ನಾವು ತಿಂಡಿ ಬಗ್ಗೆ ಮಾತಾಡ್ತಿದ್ವಿ, ಬ್ರೇಕ್ಫಾಸ್ಟ್ನ ಬಗ್ಗೆ ಮಾತಾಡ್ತಿದ್ವಿ. ಎಸ್ಪೆಷಲಿ ಮಕ್ಕಳ ಬ್ರೇಕ್ಫಾಸ್ಟ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ಸಮಾಧಾನ ಆಗಿಲ್ಲ. ಯಾಕಂತಂದರೆ ಮಕ್ಕಳ ಆಹಾರ ಎಷ್ಟು ಮುಖ್ಯ, ಹಾಗೂ ಮಕ್ಕಳು ಅವರ ಒಂದು ಆಹಾರ ಅಭ್ಯಾಸವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ. ಮಕ್ಕಳ ಬ್ರೇಕ್ಫಾಸ್ಟ್ ಅಂತ ಮಾತ್ರ ಅಲ್ಲ, ಅವರ ಬುತ್ತಿಯೊಳಗೆ ಏನು ಇರಬೇಕು, ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ತುಂಬ ಕುತೂಹಲ ಇದೆ ನನಗೆ. ಒಬ್ಬ ಅಮ್ಮನಾಗಿ ಕೂಡ ನೀವು ಅದನ್ನು ತುಂಬ ಅಂದರೆ ಒಂದು ದೃಷ್ಟಿಕೋನದಿಂದ ನೋಡೋದಿರ್ಬೋದು, ಒಬ್ಬ ಅಂದರೆ ಈ ಸ್ಪೆಷಲಿಸ್ಟ್ ಆಗಿ ಕೂಡ ನೀವು ಅದ್ರ ದೃಷ್ಟಿಕೋನ ಹೇಗೆ, ಒಂದು ಮಗುವಿನ ಟಿಫಿನ್ ಬಾಕ್ಸಲ್ಲಿ ಏನು ಇದೆ, ಇವಾಗ ಏನಿರಬೇಕು? ಮಕ್ಕಳ ಆಹಾರ ಅಂತ ಹೇಳುವಾಗ ನಾವು ಅವರಲ್ಲಿ 2-3 ಅಂಶಗಳು ಬರುತ್ತೆ. ಒಂದು ಮಕ್ಕಳ ಆರೋಗ್ಯ ಬರುತ್ತೆ, ಇನ್ನೊಂದು ಮಕ್ಕಳ ಇಷ್ಟ ಬರುತ್ತೆ. ಇಷ್ಟ ಆಗಬೇಕು ಅನ್ನೋದು ಅದು ಮುಖ್ಯ ಆಗುತ್ತೆ. ನೀವು ಚಿಕ್ಕ ಮಕ್ಕಳನ್ನೇ ನೋಡಿ, ಒಂದು ತೀರಾ ಎಳೆ ಮಗು ನಾವೇ ತಿನ್ನಿಸ್ತೀವಿ, ತಿನ್ನತ್ತೆ. ಅದು ಸ್ವಲ್ಪ ಅದಕ್ಕೆ ಬೇರೆ ಆಹಾರ 1 ವರ್ಷ ಎಲ್ಲ ಆಗ್ತಿದ್ದ ಹಾಗೆ ಅದು ಎದ್ದು ಕೂತ್ಕೊಂಡು ಅಥವಾ ಆ ಕಡೆ ಈ ಕಡೆ ಮಾತಾಡಕ್ ಬರಲ್ಲ, ಬಾಯಿಗೆ ಬಂದ ತಕ್ಷಣ ಮಾಡಿ ಇದು ನಾವು ಅಮ್ಮಂದ್ರೆಲ್ಲ ಮುಖಕ್ಕೆ ಸ್ಪ್ರೇ ಮಾಡಿಸ್ಕೊಂಡಿರ್ತೀವಿ ಸಾಮಾನ್ಯವಾಗಿ. ಇಷ್ಟ ಆಗಿಲ್ಲ ಅಂದರೆ ಮುಗಿದ್ಬಿಡತ್ತೆ. ಇಷ್ಟ ಆಗಿಲ್ಲ ಅನ್ನೋದೊಂದು, ಇನ್ನೊಂದು ಹಸಿವಾಗಿಲ್ಲ ಅನ್ನೋದು ಒಂದು ಕಾರಣ ಇರುತ್ತೆ ಮಕ್ಕಳು ತಿನ್ನದೇ ಇರೋದಕ್ಕೆ. ಮತ್ತೊಂದು ಸ್ವಲ್ಪ ದೊಡ್ಡವರಾದ ಮೇಲೆ ಏನು ಅಂದರೆ ಹೊರಗಡೆ ಕಾಣುತ್ತೆ, ಕ್ಲಾಸ್ಮೇಟ್ಸ್ ಇನ್ನೇನೋ ತಂದಿರ್ತಾರೆ, ಇದೆಲ್ಲ ಇರುತ್ತೆ. ಸೊ ಈ ಎಲ್ಲ ಅಂಶವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ತಾಯಂದ್ರಿಗೆ. ನಾವು ಹೇಳ್ಬೋದು, ಮಕ್ಕಳಿಗೆ ಬರೀ ಹೆಲ್ದಿ ಕೊಡಿ, ಪ್ಯಾಕ್ಡ್ ಏನೂ ಕೊಡಬೇಡಿ ಅಂತ ಕೂತ್ಕೊಂಡು ಹೇಳೋದು ತುಂಬ ಸುಲಭ. ಅಲ್ಲಿ ಎಷ್ಟು ಹಠ ಮಾಡುತ್ತೆ. ನನಗೂ ಮಗ ಇರೋದ್ರಿಂದ ಗೊತ್ತು ಹೇಗೆ ಅವರು ಇದು ಬೇಡ ಅದು ಬೇಡ ಅಂತ ಹೇಳ್ತಾರೆ. ಅಂದರೆ ಅಯ್ಯೋ ಸಾಕು, ಏನಾದರೂ ಒಂದು ತಿನ್ಕೊ ಹೋಗು ಅನ್ನೋ ಸ್ಥಿತಿಗೆ. ಎಸ್ಪೆಷಲಿ ತಾಯಂದ್ರಿಗೆ ಬೇರೆ ಹಲವಾರು ಕೆಲಸಗಳಿರುವಾಗ ಅಥವಾ ಅವರು ವರ್ಕಿಂಗ್ ವಿಮೆನ್ ಆಗಿದ್ದರೆ ಆಗ ಇನ್ನೂ ಕಷ್ಟ. ತಾನೂ ಹೊರಡಬೇಕು, ಮನೇಲೂ ಮಗುಗೂ ಮಾಡಿಕೊಡ್ಬೇಕು, ಸರಿ ಏನೋ ಒಂದು ತಿನ್ಕೊ ಹೋಗು, ಇಂಥದ್ದು ಬರುತ್ತೆ. ಆ ಸಂದರ್ಭಗಳು ಹಾಗೇ ಇರುತ್ತೆ. ಸೊ 2-3 ಅಂಶಗಳನ್ನು ಗಮನಿಸ್ಕೊಂಡು ನಾವು ಇದರ ಬಗ್ಗೆ ನೋಡಬೇಕಾಗತ್ತೆ. ಒಂದು ಮಕ್ಕಳಿಗೆ ನಾವು ಮುಖ್ಯವಾಗಿ ಮಕ್ಕಳ ಬಾಕ್ಸಿಗೆ ಹಾಕಿ ಕಳಿಸುವಾಗ ಏನು ಕಳಿಸ್ಬೇಕು ಅನ್ನೋದು ಮಾತಾಡೋದಾದರೆ, ಖಂಡಿತವಾಗ್ಲೂ ಪ್ರೊಸೆಸ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ ಅಲ್ಲ. ತುಂಬ ಶಾಲೆಗಳಲ್ಲಿ ನಿಯಮ ಇದೆ. ಈಗ ತುಂಬ ಶಾಲೆಗಳಲ್ಲಿ ನೀವು ಎಚ್ಚೆತ್ಕೊಂಡಿದ್ದಾರೆ ಇದನ್ನು ತರಬಾರ್ದು ಅನ್ನೋದು. ಆದರೂ ಮಕ್ಕಳು ತರ್ತಾರೆ. ಯಾಕಂದರೆ ಪ್ರತಿದಿನ ಪ್ರತಿ ಮಗುವಿನ ಬಾಕ್ಸನ್ನು ಚೆಕ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಹೆಚ್ಚಿನ ಸಂದರ್ಭಗಳಲ್ಲಿ ಟೀಚರ್ಸಿಗೆ ಆಗೋದಿಲ್ಲ, ಆದರೂ ತರೋರಿದ್ದಾರೆ. ಆಯಿತು, ಒಂದೊಂದು ಸಲ ಎಕ್ಸೆಪ್ಷನ್, ಏನು ಪರವಾಗಿಲ್ಲ, ಬಿಟ್ಬಿಡ್ಬೋದು. ಆದರೆ ದಿನ ಇದನ್ನೇ ಕಳಿಸ್ಬೇಡಿ ಮಕ್ಕಳಿಗೆ. ಆದರೆ ದಿನ ಅನ್ನ ಸಾರು ಕಳಿಸಿದ್ರೆ ತಿಂತಾರಾ ಮಕ್ಕಳು? ಅನ್ನ ಸಾಂಬಾರು ಪಲ್ಯ ಕಳಿಸಿದ್ರೆ ತಿಂತಾರಾ? ತಿನ್ನಲ್ಲ. ಅವ್ರಿಗೆ ನಮಗೆ ಬೋರ್ ಆಗಲ್ವಾ? ನಾವು ಆದರೆ ಅನಿವಾರ್ಯ, ಬೇರೆ ಏನೂ ಇಲ್ಲ ಅಂದ್ಕೊಂಡು ತಿಂತೀವಿ. ಮಕ್ಕಳು ಪಾಪ ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಅವರು. ಈಗ ನನಗೆ ಸುಲಭ ಏನು, ಒಂದು ಬಿಸಿಬೇಳೆ ಬಾತ್ ಮಾಡೋದೆಲ್ಲ ಹಾಕಿ ಬೇಯಿಸೋದು, ಅಥವಾ ಏನೋ ಒಂದು ಅನ್ನ ಸಾರು ಬೇಯಿಸೋದು ಸುಲಭ ಅಂದ್ಕೊಂಡು ನಾನು ಮಾಡ್ತೀನಿ, ಅನಿವಾರ್ಯವಾಗಿ ಅದನ್ನೇ ತಿಂತೀನಿ. ಮಗು ಅಷ್ಟೆಲ್ಲ ಯೋಚನೆ ಮಾಡಲ್ಲ ಪಾಪ. ಅದಕ್ಕೇನೋ ಬೇಕು ಅನ್ಸುತ್ತೆ. ಪಕ್ಕದವ್ರು ಏನೋ ತಂದಿರ್ತಾರೆ, ನಮ್ಮಮ್ಮ ಏನು ದಿನ ಅನ್ನ ಸಾರು ಕಳಿಸ್ತಾರೆ, ಪಕ್ಕದೊಂದು ದಿನ ವೆರೈಟಿ ಮಾಡ್ಕೊಂಡ್ಬರ್ತಾನೆ. ಮಗುಗೆ ವ್ಯತ್ಯಾಸ ಗೊತ್ತಾಗಲ್ಲ. ಆ ಮಗುವಿನ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಜನ ಇರ್ಬೋದು, ಅಥವಾ ಆ ಮಗುವಿನ ತಾಯಿ ಅಷ್ಟೊಂದು ಸಮಯ ಹಾಕ್ಬೋದು ಅದಕ್ಕೆ, ಈ ಮಗುವಿನ ತಾಯಿಗೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ವೆರೈಟಿನೂ ಕೊಡಬೇಕಾಗತ್ತೆ ನಾವು. ಸೊ ಮೊದಲು ಆದ್ಯತೆ ಇರಬೇಕಾಗಿದ್ದು ಮಗುವಿನ ಆರೋಗ್ಯಕ್ಕೆ ಖಂಡಿತವಾಗ್ಲೂ. ಸೊ ಮನೆಯಲ್ಲೇ ಮಾಡಿದ ಆಹಾರ. ಎರಡನೇದು, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಒಂದೊಂದು ದಿನ ನೀವು ವಾರದಲ್ಲಿ 4 ದಿನ ಅನ್ನ ಸಾರು ಕಳಿಸ್ತೀರಾ, ವಾರದಲ್ಲಿ 2 ದಿನ ಬೇರೆ ತಿಂಡಿ ಮಾಡಿಕೊಡಿ.
ದಿನಾ ವೆರೈಟಿ ಮಾಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ವಾರದಲ್ಲಿ 1 ದಿನ, ವಾರದಲ್ಲಿ 2 ದಿನ ಏನೋ ಒಂದು ವೆರೈಟಿ ಮಾಡಿಕೊಡಿ, ಸಾಧ್ಯ ಅಷ್ಟು ಖಂಡಿತ ಸಾಧ್ಯ ಆಗುತ್ತೆ. ಅಥವಾ ಸಾಧ್ಯ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಗು ಅಂತ ಬಂದಾಗ ಒಂದು ಜವಾಬ್ದಾರಿ ಅದು. ಅಷ್ಟು ನನಗೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅಷ್ಟು ತಾಯಿಯಾಗಿ ನಾನು ಎಫರ್ಟ್ ಹಾಕಬೇಕಾಗತ್ತೆ. ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ, ಕರ್ತವ್ಯ, ಅದು ಅಷ್ಟು ಮಾಡಬೇಕಾಗತ್ತೆ. ತೀರಾ 6 ದಿನ ನಾನು ವೆರೈಟಿ ಫುಡ್ ಕೊಡೋಕ್ಕಾಗದೇ ಇರ್ಬೋದು, ವಾರದಲ್ಲಿ 1 ದಿನ 2 ದಿನ ಕೊಡಬಹುದು. ಆದರೂ ಕೆಲವೊಂದು ಅದೀಗ ನಾವು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡ್ತೀವಿ, ನಾವು ಆರಂಭದಿಂದ ಅದ್ರ ಬಗ್ಗೆ ಕೂಡ ಇದೆ. ಮತ್ತು ಕೆಲವೊಂದು ಹೇಗಿರುತ್ತೆ ಅಂತಂದರೆ ಸ್ಕೂಲಿಗೆ ಹೋಗಿ ಮನೆಗೆ ಬರೋದಕ್ಕಿಂತ ಮೊದಲೇ 2-3 ಬಾಕ್ಸ್ಗಳು ಹೋಗೋದು ಶಾಲೆಗಳಲ್ಲಿ. ಏನು ವ್ಯವಸ್ಥೆ ಯಾಕಾಗತ್ತೆ ಅಂದರೆ ಶಾಲೆ ಬೇಗ ಶುರುವಾಗತ್ತೆ. ಈಗ ಮಕ್ಕಳು ಮನೆಯಲ್ಲಿ ತಿಂಡಿ ತಿನ್ನಲ್ಲ, ಶಾಲೆಗೆ ಬಂದು ಬೆಳಗಿನ ತಿಂಡಿ ತಿಂತಾರೆ. ಈಗ ನನ್ನ ಮಗನ ಶಾಲೆಯಲ್ಲಿ ಹೇಗಿತ್ತು ಅಂದರೆ ಶಾರ್ಟ್ ಬ್ರೇಕ್, ಬೆಳಿಗ್ಗೆ 1 ಶಾರ್ಟ್ ಬ್ರೇಕ್ ಇರುತ್ತೆ, ಹೋದರೆ ಹೋಗಿ ಒಂದು ಅರ್ಧ ಗಂಟೆ ಒಳಗಡೆನೇ ಅದಿರುತ್ತೆ. ಅವ್ರು 8-8:30 ಶಾಲೆಗೆ ಹೋದರೆ 8:30 9 ಗಂಟೆಗೆ ಶಾರ್ಟ್ ಬ್ರೇಕ್ ಇರುತ್ತೆ. ಯಾರು ಮನೆಯಲ್ಲಿ ತಿಂಡಿ ತಿನ್ನಲ್ಲ ಆ ಮಕ್ಕಳಿಗೋಸ್ಕರ ತಿಂಡಿ ತಿನ್ನೋದಕ್ಕೆ ಇರುವಂಥದ್ದು. ಅದಾದಮೇಲೆ ಮಧ್ಯಾಹ್ನದ ಊಟ ಇರುತ್ತೆ, ಲಂಚ್ ಬಾಕ್ಸ್ ಇರುತ್ತೆ. ಅಕಸ್ಮಾತ್ ಸಂಜೆ ತನಕ ಇನ್ನೇನಾದ್ರು ಆ್ಯಕ್ಟಿವಿಟಿ ಇದ್ದಾಗ ಇನ್ನೊಂದು ಅಂಶ ಏನಾದರೂ ಸೇರಿಸ್ಕೋತಾರೆ, ಇನ್ನೊಂದು ಬಾಕ್ಸ್ ಏನಾದರೂ ಸೇರಿಸ್ಕೋತಾರೆ. ಬೆಳಗಿನ ಶಾರ್ಟ್ ಬ್ರೇಕ್ ಏನು ಮಾಡ್ತಾರೆ, ಮಗು ಮನೆಯಲ್ಲಿ ತಿಂಡಿ ತಿಂದು ಬಂದರೆ ಆ ಸಮಸ್ಯೆನೇ ಇರಲ್ವಲ್ಲ, ನೀವು ಬಾಕ್ಸಿಗೆ ಏನೋ ಹಾಕಿ ಕಳಿಸ್ಬೇಕು ಅನ್ನೋದೇ ಇರಲ್ಲ. ಶಾರ್ಟ್ ಬ್ರೇಕ್ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಯೇ ಕಳಿಸಿ ಮಕ್ಕಳಿಗೆ, ಆವಾಗ ಶಾರ್ಟ್ ಬ್ರೇಕಿನ ಅಗತ್ಯ ಇರೋದೇ ಇಲ್ಲ. ಇನ್ನು ದೂರದಿಂದ ಬರುವಾಗ ಆವಾಗ ಬೇಕಾಗಬಹುದು, ಅನಿವಾರ್ಯ. ಆವಾಗ ಏನಾದರೂ ಕಳಿಸಿ, ಸ್ವಲ್ಪ ಹಣ್ಣುಗಳನ್ನು ಏನಾದರೂ ಕಳಿಸಿ, ಅಂಥದ್ದೇನಾದರೂ. ಅಥವಾ ಮನೆ, ಈಗ ನಿಮಗೆ ತಿಂಡಿನೇ ಕಳಿಸ್ಬೇಕಾ, ಕುರುಕುಲ್ ತಿಂಡಿನೇ ಕಳಿಸ್ಬೇಕಾ, ಮನೇಲಿ ಮಾಡಿದ್ದಿದ್ರೆ ಕಳಿಸಿ. ಬಟ್ ದಿನ ಮಾಡಬೇಕಲ್ಲ. ಕುರುಕುಲ್ ತಿಂಡಿ ಒಂದು ಮಾಡಿಟ್ರೆ 1 ವಾರ ಇರುತ್ತೆ. ಮಕ್ಕಳು ಕುರುಕುಲ್ ತಿಂಡಿನೇ ಮನೇಲಿ ಮಾಡಿ ಕಳಿಸಿ ಅಂತ ಏನಿಲ್ಲ. ನಿಮಗೀಗ ಸಣ್ಣ ಸಣ್ಣ ಕುರುಕುಲ್ ತಿಂಡಿ, ಈಗ ಚಿಪ್ಸ್, ಉದಾಹರಣೆಗೆ ಚಿಪ್ಸು, ನನ್ನ ಮಗನಿಗೆ ಚಿಪ್ಸ್ ಬೇಕು ಅಂತ ಅನ್ಸೋದು ಒಂದೊಂದ್ಸಲ, ಶಾಲೆಗಮ್ಮ ಚಿಪ್ಸ್ ಬೇಕು ಅಂತ. ಪ್ಯಾಕೆಟ್ ಕಳಿಸೋದಕ್ಕೆ ಶಾಲೆಯಲ್ಲೂ ರೂಲ್ಸ್ ಇದೆ, ಕಳಿಸ್ಬಾರ್ದು ಅಂತ. ನನಗೂ ಮನಸ್ಸಿಲ್ಲ ಅದನ್ನು ಕಳಿಸೋದಕ್ಕೆ, ಹೊರಗಡೆಯಿಂದ ತಂದ ಚಿಪ್ಸ್. ನಾನೇ ಚಿಪ್ಸ್ ಮಾಡಿ, ಪೊಟ್ಯಾಟೊ ಚಿಪ್ಸ್ ನಾನು ಮಾಡಿ ಕಳಿಸ್ತಿದ್ದೆ ಒಂದೊಂದ್ಸಲ, ಯಾವಾಗಲೂ ಒಂದ್ಸಲ ಹೇಳ್ತಿದ್ದೆ, ಅಮ್ಮ ನಾಳೆ ಬಾಕ್ಸಿಗೆ ಶಾರ್ಟ್ ಬ್ರೇಕಿಗೆ ಪೊಟ್ಯಾಟೊ ಚಿಪ್ಸ್ ಕಳಿಸು ಅಂತ. ನಾನೇ ಸ್ವತಃ ಮಾಡಿ ಕಳಿಸ್ತಿದ್ದೆ. ಒಂದು ಚಿಕ್ಕ ಆಲೂಗಡ್ಡೆಯಲ್ಲಿ ಚಿಪ್ಸ್ ಮಾಡಿದ್ರೆ ನಿಮಗೆ ಅವ್ರಿಗೆ ಸಾಕಷ್ಟು, ಅಂದರೆ ಮಕ್ಕಳಿಗೆ ಸಾಕಾಗತ್ತೆ. ಅಂದರೆ ಇದನ್ನೆಲ್ಲ ನಾವು ನಮಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಬೇಕು ಅಂತ, ಆದಷ್ಟು ಒಂದು ಸ್ವಲ್ಪ ಆ ಒಂದು ಎಕ್ಸ್ಟ್ರಾ ಎಫರ್ಟ್ ಅನ್ನು ಹಾಕೋಬೇಕು ಅಂತ. ತೀರಾ ಜಾಸ್ತಿ ಎಫರ್ಟ್ ಬೇಕಾಗಲ್ಲ. ಸೊ ಶಾರ್ಟ್ ಬ್ರೇಕ್ ಆಯ್ತು, ನಂತರ ಲಂಚ್ಗೆ ಖಂಡಿತವಾಗ್ಲೂ ನಿಮ್ಮ ಪಾರಂಪರಿಕ ಆಹಾರ ಏನಿದೆ ಮಗುಗೆ ಸಾಧ್ಯ ಆದಷ್ಟು ಅನ್ನ ಸಾರು, ಇಡ್ಲಿ ಕಳಿಸ್ತೀರಾ ಆ ಥರದ್ದು ಏನಾದರೂ. ದೋಸೆ ಇಡ್ಲಿ ಎಲ್ಲ ಏನಾಗ್ಬಿಡತ್ತೆ ಅಂದರೆ ಒಣಗಿಬಿಡತ್ತೆ. ಎಸ್ಪೆಷಲಿ ದೋಸೆ, ಚಪಾತಿ ಒಣಗಿದ ಹಾಗಾಗತ್ತೆ, ತಿನ್ನೋದು ತುಂಬ ಕಷ್ಟ. ಮಧ್ಯಾಹ್ನ ಪಾಪ ಚಪಾತಿನೋ ಪಲ್ಯನೋ ಕಳಿಸ್ಬಿಟ್ರೆ ಸಿಕ್ಕಾಕೊಂಡ ವ್ಯವಸ್ಥೆಗಳು ಆಗಿದೆ, ಕೆಲವೊಂದು ಕಡೆ ಪ್ರಾಬ್ಲಮ್ಸು ಆಗಿದೆ, ತಿನ್ನಕ್ಕಾಗಲ್ಲ. ಹಾಗಾಗಿ ಅದನ್ನು ಕಳಿಸೋ ಬದಲು ಯಾವುದು ಅನ್ನ ಸಾಂಬಾರ್ ಥರದ್ದು, ಬಿಸಿಬೇಳೆ ಬಾತು, ಪೊಂಗಲ್ ಥರದ್ದು, ಇಂಥದ್ದು ಯಾವುದಾದ್ರೂ. ನಾನ್ ವೆಜ್ ಎಂಕರೇಜ್ ಮಾಡ್ತಾರಾ ಹೇಗೆ? ಶಾಲೆಗಳಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ನಾನ್ ವೆಜ್ ಅನ್ನ ಎಂಕರೇಜ್ ಮಾಡೋದಿಲ್ಲ. ಯಾಕೆಂದ್ರೆ ಸಸ್ಯಾಹಾರಿ ಮಕ್ಕಳು ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಎಂಕರೇಜ್ ಮಾಡೋದಿಲ್ಲ. ಎಗ್ ತರದ್ದು ಕೆಲವೊಂದು ಶಾಲೆಗಳಲ್ಲಿ ಅಲೋ ಮಾಡ್ತಾರೆ, ಕೆಲವೊಂದು ಶಾಲೆಗಳಲ್ಲಿ ನಾನ್ ವೆಜ್ ಅಲೋ ಮಾಡ್ತಾರೆ. ಆಗ ಅವರು ತಗೊಂಡು ಹೋಗೋದಾದ್ರೆ ಎಗ್, ಫಿಶ್ ಅಥವಾ ಮೀಟ್ ಆಗಿರಬಹುದು. ಮತ್ತು ಮೀಟಲ್ಲಿ ಎಗೇನ್ ಏನು ಅಂದರೆ ಮಕ್ಕಳಿಗೆ ಇದು ತುಂಬ ಡೀಪ್ ಫ್ರೈಡ್ ಆ ಥರದಲ್ಲಿ ಅಡುಗೆ ಮಾಡಿದ್ದನ್ನು ಕಳಿಸೋ ಬದಲು ಸಾಂಬಾರು ರೂಪದಲ್ಲಿ, ಕರೀಸ್ ರೂಪದಲ್ಲಿ, ನೀರಿನಲ್ಲಿ ಹಾಕಿ ಬೇಯಿಸಿದ ಮಾಂಸದ ಪದಾರ್ಥಗಳಾದರೆ ಆ ಥರ ವ್ಯಂಜನಗಳು ತುಂಬ ಒಳ್ಳೆಯದು ಕಂಪೇರ್ ಟು ಫ್ರೈಡ್ ಒನ್ಸ್. ಅದೆಲ್ಲ ಒಂದಷ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಒಟ್ಟಾರೆಯಾಗಿ ತೀರಾ ಆಗದೆ ಇರಬೇಕು. ಮತ್ತೆ ನೀರಿನ ಬಾಟಲ್ ಖಂಡಿತವಾಗ್ಲೂ ಜೊತೆಗೆ ಕಳಿಸ್ಬೇಕು. ಅದು ಪ್ಲಾಸ್ಟಿಕ್ ಅಲ್ಲ, ಗಾಜಂತೂ ಮಕ್ಳಿಗೆ ಕಳ್ಸಕ್ಕಾಗಲ್ಲ. ಸಾಧ್ಯ ಆದರೆ ಸ್ಟೀಲ್ ಬೆಟರ್, ಪ್ಲಾಸ್ಟಿಕ್ ಬೇಡ. ಮತ್ತೆ ಇನ್ನು ಪ್ಲಾಸ್ಟಿಕ್ ಅಲ್ಲೂ ಕೆಲವರು ಏನು ಈ 2 ಲೀಟರ್ ಬಾಟಲ್ ಈ ನಾವು ಅಟ್ಲೀಸ್ಟ್ ಎಷ್ಟು ಅಂದ್ರೆ ಮಕ್ಕಳಿಗೆ ತೀರಾ ಚಿಕ್ಕ ಮಕ್ಕಳು ಅರ್ಧ ದಿನ 2 ತಾಸು 3 ತಾಸು ಸ್ಕೂಲಿಗೆ ಹೋಗ್ತಾರೆ ಅಂದ್ರೆ ಒಂದು 300 ml ಬಾಟಲ್ ಸಾಕಾಗ್ಬೋದು. ಅವ್ರಿಗೂ ತಗೊಂಡು ಅವರು ಹೊತ್ಕೊಂಡು ಹೋಗ್ಬೇಕಲ್ಲ ಪಾಪ. ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಾದರೆ ನೀವು 1 ಲೀಟರ್ನ ಬಾಟಲ್ ಕೊಟ್ಟು ಕಳಿಸೋದು ಖಂಡಿತ ಒಳ್ಳೆಯದು. ಮತ್ತು ಸಾಮಾನ್ಯವಾಗಿ ಶಾಲೆಗಳಲ್ಲಿ ಅದನ್ನು ಪುನಃ ತುಂಬಿಸೋದಕ್ಕೆ ವ್ಯವಸ್ಥೆ ಇರುತ್ತೆ. ಇನ್ನೊಂದು ಏನು ಅಂದರೆ ಈ ಯೂಸ್ ಆ್ಯಂಡ್ ಥ್ರೋ ಬಾಟಲ್ಗಳು ಬರುತ್ತೆ ನೀರಿಂದು, ಹೊರಗಡೆ ಏನು ನೀರು ಪರ್ಚೇಸ್ ಮಾಡಿರ್ತೀವಿ ಆ ಥರದ್ದು.
ಅದು ಒನ್ ಟೈಮ್ ಯೂಸೇಜ್ಗೆ ಇರುವಂಥದ್ದು, ಯೂಸ್ ಆ್ಯಂಡ್ ಥ್ರೋ. ಅದು ಮತ್ತೆ ಮತ್ತೆ ಮಾಡಿ ಎಸಿಬೇಕು ಅಂತಲೇ ಅದರಲ್ಲೂ ಬರೆದಿರುತ್ತೆ. ಅದನ್ನು ವರ್ಷಾನುಗಟ್ಟಲೆ ಬಳಸ್ತೀವಿ ನಾವು. ಅದು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಮುಖ್ಯ, ನೀರು ಮಕ್ಕಳಿಗೆ ಕಳಿಸುವಾಗ ಕುದಿಸಿ ಆರಿಸಿದ ನೀರಾದರೆ ಒಳ್ಳೆಯದು. ಅದು ಜೀರ್ಣಕ್ಕೂ ಅವರಿಗೆ ಹೆಚ್ಚು ಸಹಾಯ ಮಾಡುತ್ತೆ. ಇನ್ನು ಮತ್ತೆ ಇನ್ನೊಂದೇನು ಅಂತಂದರೆ, ಮಕ್ಕಳ ಬಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸ್ಡ್ ಅಂತೂ ಖಂಡಿತ ಬೇಡ. ಹಿಂದಿನ ದಿವಸದ್ದು ಕಳಿಸೋದು ಇಂಥದ್ದು ಮಾಡೋದನ್ನು ಅವಾಯ್ಡ್ ಮಾಡಿ, ಸುಲಭ ಆಗಲಿ ಅಂತ ಸಾಧ್ಯ ಆದಷ್ಟು ಅವತ್ತು ಬೆಳಿಗ್ಗೆ. ಇನ್ನೊಂದೇನು ಅಂದರೆ ಸ್ವೀಟ್ಸ್ ಮನೆಯಲ್ಲೇ ತಯಾರಿಸಿದ ಸ್ವೀಟ್ಸ್ ಖಂಡಿತ ಮಕ್ಳಿಗೆ ಕೊಡ್ಬೋದು. ಒಂದು ಇದ್ದರೆ ಅವ್ರಿಗೂ ಯಾಕಂದರೆ ವೆರೈಟಿಗಳು ಬೇಕಾಗತ್ತೆ ಮಕ್ಕಳಿಗೆ. ಅದೇ ಮತ್ತೆ ತರಕಾರಿ ಖಂಡಿತ ಬೇಕು ಮಕ್ಕಳಿಗೆ, ಪಲ್ಯದ ರೂಪದಲ್ಲೂ. ಹಸಿ ತರಕಾರಿ ಬದಲಿಗೆ ಸೌತೆಕಾಯಿ ಏನೋ ಕಳಿಸ್ಬೋದು, ಬಟ್ ಕ್ಯಾರೆಟ್ ಎಲ್ಲ ಬೇಯಿಸಿ ಕೊಟ್ಟರೆ ಒಳ್ಳೇದು. ಕ್ಯಾರೆಟ್ನ ಒಂದು ಸ್ವಲ್ಪ ಬೇಯಿಸಿ ಬರೀ ಕಲರ್ಫುಲ್ಲಾಗಿ ಮಾಡ್ಬೋದು ಲಂಚ್ ಬಾಕ್ಸ್ನ. ಮತ್ತು ಹಣ್ಣು ಮತ್ತು ಇದು ಒಟ್ಟಿಗೆ ತಿನ್ನಬಾರ್ದು ಅಂತ ನಾವು ಒಂದು ಎಪಿಸೋಡಲ್ಲಿ ಮಾತಾಡಿದ್ವಿ. ಹಾಗಾಗಿ ಅದನ್ನು ಶಾರ್ಟ್ ಬ್ರೇಕಿಗೆ ಹಣ್ಣು ಕಳಿಸ್ಬೋದು, ವೆರೈಟಿ ಆಫ್ ಹಣ್ಣುಗಳನ್ನೇ ಕಳಿಸ್ಬೋದು ಶಾರ್ಟ್ ಬ್ರೇಕಿಗೆ. ಸೊ ಬ್ರೇಕ್ಫಾಸ್ಟ್ ಮಾಡಿಸಿ ಕಳಿಸಿ. ಇನ್ನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲ್ಲ, ಲೇಟ್ ಆಗುತ್ತೆ, 2 ತಾಸು ಬಸ್ಸಲ್ಲೇ ಕೂತ್ಕೋಬೇಕು. ಪಾಪ ಕೆಲವು ಮಕ್ಕಳು ಅಂಥದ್ದು ಪರಿಸ್ಥಿತಿ ಇದೆ. ಆಗ ಅಟ್ಲೀಸ್ಟ್ ಹಾಲು ಕೊಟ್ಟು ಕಳಿಸಿ, ಬಿಸ್ಕೆಟ್ಟು ಮತ್ತೊಂದು ಇದೆಲ್ಲ ಕೊಟ್ಟು ಕಳಿಸೋದು ಬೇಡ. ಶಾರ್ಟ್ ಬ್ರೇಕಿಗೆ ಹಣ್ಣು ಕೊಡ್ಬೋದು, ಮನೆಯಲ್ಲೇ ಮಾಡಿದ ತಿಂಡಿ ಕೊಡ್ಬೋದು. ಪ್ಯಾಕ್ಡ್ ಫುಡ್ ಬದಲಿಗೆ ಮನೆಯಲ್ಲೇ ಸ್ನ್ಯಾಕ್ಸನ್ನ ರೆಡಿ ಮಾಡಿ ಕೊಡಿ. ಬಿಸ್ಕೆಟ್ ಬೇಕಾ, ಮನೆಯಲ್ಲೇ ಮಾಡಿ ಯಾವತ್ತೋ ಒಂದಿನ ಕೊಡುವಂಥದ್ದು ಸಾಧ್ಯತೆ ಇದೆ. ಎಲ್ರಿಗೂ ಆಗದೆ ಇರ್ಬೋದು, ಕೆಲವರಿಗೆ ಖಂಡಿತ ಆಗುತ್ತೆ, ಅಂಥವ್ರು ಮಾಡ್ಬೋದು. ವೆರೈಟೀಸ್ ಇರಲಿ, ರುಚಿ. ಮತ್ತು ಇನ್ನೊಂದು ಮುಖ್ಯ ಏನು ಅಂದರೆ, ಮಗುವಿನ ಹತ್ರ ಕೇಳಿ ನಿನಗೇನು ಬೇಕು ಅಂತ. ಅದನ್ನು ಪ್ರಾಸೆಸ್ ಮಾಡಿ ಸರಿನಾ ಓಕೆನಾ ಇಲ್ವಾ ಅಂತ ಹೇಳಿ. ಎಲ್ಲ ದಿನ ಆಗದೆ ಇರ್ಬೋದು, ಒಂದೊಂದು ದಿನ ಅವ್ರಿಗೆ ಏನು ಇಷ್ಟ ಆಗುತ್ತೋ ಕೊಟ್ಟು ಕಳಿಸಿ. ವೈ ಡು ಯು ವಾಂಟ್ ಟು ಫೋರ್ಸ್ ಯುವರ್ ಸೆಲ್ಫ್, ಯುವರ್ ಐಡಿಯಾಸ್ ಆನ್ ದೆಮ್, ಯುವರ್ ಐಡಿಯಾಸ್ ಆರ್ ಯುವರ್ ಲೈಫ್, ಫೋರ್ಸಿಂಗ್ ಇಟ್ ಅಪಾನ್ ದೆಮ್. ಯುವರ್ ಏನು ನನಗಿಷ್ಟ, ನಾನು ಅದನ್ನೇ ಕೊಡ್ತೀನಿ, ನನಗೆ ಕನ್ವೀನಿಯೆಂಟ್, ಅದಕ್ಕೆ ಅವನು ಅದನ್ನು ತಿನ್ನಬೇಕು. ವೈ ಅಲ್ವಾ? ಈಗ ನಾನು ನಿಮ್ಮನ್ನು ದಿನ ಫೋರ್ಸ್ ಮಾಡ್ತೀನಿ, ನೀನು ನಾಳೆಯಿಂದ ನೀವು ದಿನ 3 ಚಪಾತಿನೇ ತಿನ್ನಬೇಕು. ಇಟ್ಸ್ ನಾಟ್ ಗೋನಾ ಗಿವ್ ಅ ಗುಡ್ ಎಫೆಕ್ಟ್ ಅಲ್ವಾ? ಮಗುವಿಗೆ ನಿಮ್ಮ ಮೇಲೆ ಇದಾಗತ್ತೆ. ಇನ್ನೊಂದು, ಆ ಥರ ಫೋರ್ಸ್ ಮಾಡಿದಾಗ ಮಗುವಿಗೆ ಆಹಾರದ ಮೇಲೂ, ಮನೆಯ ಆಹಾರದ ಮೇಲೆ ಒಂಥರ ಸಿಟ್ಟು, ಎವರ್ಷನ್ ಶುರುವಾಗತ್ತೆ. ಅಯ್ಯೋ ನಂಗೆ ಅನ್ನ ಸಾಂಬಾರೇ ಬೇಡ. ಮೇಕ್ ಇಟ್ ಅಟ್ರಾಕ್ಟಿವ್. ಸಾಧ್ಯ ಇದೆ, ಇಲ್ಲ ಅಂತ ಏನಿಲ್ಲ. ನಾವು ಸ್ವಲ್ಪ ಇನೋವೇಟಿವ್ ಆಗಬೇಕು, ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಬೇಕು. ಈಗಂತೂ ಹೆಚ್ಚು ಕಷ್ಟ ಇಲ್ಲ, ಯೂಟ್ಯೂಬಲ್ಲಿ ಹುಡುಕಿದ್ರೆ ನಮಗೆ ಬೇಕಾಷ್ಟು ಬ್ರೇಕ್ಫಾಸ್ಟ್. ಅದರಲ್ಲಿ ಯಾವುದು ಒಳ್ಳೇದು, ನಿಮಗೆ ಯಾವುದು ಸುಲಭ ಅನಿಸುತ್ತೆ ನಿಮ್ಮ ಪ್ರದೇಶಕ್ಕೆ, ನಿಮ್ಮ ಮಗುವಿಗೆ, ಅದನ್ನು ತಗೊಳ್ಳಿ, ಮಾಡಿ ಕಳಿಸಿ. ಕಷ್ಟವೇ ಇಲ್ಲ. ಮಗುವಿನ ಬಾಕ್ಸ್ ಈಗಿನ ಕಾಲದಲ್ಲಂತೂ ಕಷ್ಟ ಇಲ್ಲ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದರಲ್ಲೂ ದಿನದ ಒಂದಿಷ್ಟು ಭಾಗವನ್ನು ಸ್ಕೂಲ್ನಲ್ಲಿ ಕಳಿಬೇಕಿದ್ರೆ ಅಲ್ಲಿ ಆ ಒಂದು ಆಹಾರದ ಹ್ಯಾಬಿಟ್ ಫಾರ್ಮ್ ಹೇಗಾಗುತ್ತೆ, ಅದನ್ನು ಒಂದು ಹೆಲ್ತಿ ಹ್ಯಾಬಿಟಾಗಿ ಕನ್ವರ್ಟ್ ಮಾಡೋದಕ್ಕೆ ನಿಮ್ಮ ಪಾತ್ರ ತುಂಬಾ ಮುಖ್ಯ ಅನ್ನೋದು ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಇದು ಆಹಾರದಲ್ಲಿ ಆರೋಗ್ಯ. ಬೆಳಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ನಿರಂತರವಾಗಿ ನಿಮಗಾಗಿ ಮಾಹಿತಿಯುಕ್ತ ಸರಣಿ ಕಾರ್ಯಕ್ರಮಗಳು ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.